ಸರ್ ತಾವು ಕಲ್ಯಾಣ ಕರ್ನಾಟಕ ಭಾಗದವರು ಸರ್. ಪ್ರತಿ ಸಲ ಯಾವುದೇ ವಿಚಾರ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಸದ್ದು ಮಾಡುವಂಥದ್ದು ನಮ್ಮ ಈ ಭಾಗ, ಕಲ್ಯಾಣ ಕರ್ನಾಟಕ ಭಾಗ. ಈಗ ಮುಂಗಾರು ಅಲ್ಲಿ ಇಲ್ಲ, ಸೊ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಏನು ಹೇಳ್ಬೋದು ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು? ಸರ್, ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ರೈತರು ಮುಂಗಾರು ಬಿತ್ತನೆಯನ್ನ ಪ್ರಾರಂಭ ಮಾಡತಕ್ಕಂಥದ್ದು ಸಂದರ್ಭ. ಮುಂಗಾರು ಬಿತ್ತನೆಗಾಗಿ ಬೀಜ, ರಸಗೊಬ್ಬರನ್ನ ಇದು ತಯಾರಿಯನ್ನ ಮಾಡ್ಕೊಳ್ತಕ್ಕಂಥ ರೈತರು. ಈ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಆಗ್ಬೇಕಾಗಿತ್ತು, ವಾಡಿಕೆಯಷ್ಟು ಮಳೆ ಆಗಿಲ್ಲ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ವಾಡಿಕೆಯಷ್ಟು ಮಳೆ ಆಗಲಾರದ ಕಾರಣಕ್ಕಾಗಿ ರೈತರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ತೀರಾ ಆ ರೈತರನ್ನ ಬೀದಿ ತಳ್ತಕ್ಕಂಥ ಪರಿಸ್ಥಿತಿ, ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ನಿರ್ಮಾಣ ಆಗಿದೆ. ಯಾಕೆ ನಿರ್ಮಾಣ ಆಯ್ತು? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರ ರೊಕ್ಕದ ಮಾಲ್ ತೊಗರಿ, ಉದ್ದು, ಹೆಸರು, ಸೋಯಾ, ಹತ್ತಿ, ಇವು 4 ಅಂಶ. ಇದರಲ್ಲಿ 60 ದಿನದ ಬೆಳೆ ಉದ್ದು, ಹೆಸರು. ಜೂನ್ ತಿಂಗಳಲ್ಲಿ ಬಿತ್ತಣಿಕೆ ಆಗಿತ್ತು ಅಂತಂದ್ರೆ ಜುಲೈ 60 ದಿನದಲ್ಲಿ 2 ತಿಂಗಳಲ್ಲಿ ಬೆಳಿ ರೈತರ ಕೈಗೆ ರೊಕ್ಕ ಸೇರ್ತಕ್ಕಂಥ ಪರಿಸ್ಥಿತಿ ಉದ್ದು, ಹೆಸರು ಸರ್. ಇದರಲ್ಲಿ ಏನಾಗಿದೆ, ಈ ವರ್ಷ ಯಾವುದೇ ಕಾರಣಕ್ಕೂ ಮಳೆ ಬೀಳಾರ ಕಾರಣಕ್ಕಾಗಿ ಉದ್ದು, ಹೆಸರು ಬಿತ್ತಣಿಕೆ ಆಗಿಲ್ಲ, ಹತ್ತಿ ನಾಟಿ ಆಗಿಲ್ಲ, ಆಮೇಲೆ ಸೋಯಾ ಬಿತ್ತಣಿಕೆ ಆಗಿಲ್ಲ. ಇದು ಮುಂಗಾರು ಬೆಳೆಯನ್ನ ಸಂಪೂರ್ಣವಾಗಿ ರೈತರಿಗೆ ಕೈ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಮುಂದಿನ ಲಾಗೋಡಿಗೆಯಾಗಿ ಆ ರೊಕ್ಕನ ಕೈ ಸೇರ್ತಕ್ಕಂಥ ರೈತರಿಗೆ ಉದ್ದು, ಹೆಸರಿನ ಮಾರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಹಿಂಗಾರು ಬಿತ್ತನೆಗಾಗಿ ಅದನ್ನ ಅನುಕೂಲ ಆಗ್ತಿತ್ತು. ಹಾಗಾಗಿರೋದ್ರಿಂದ ಈ ವರ್ಷ 100ಕ್ಕೆ 40% ಮಳೆ ಕಮ್ಮಾಗಿರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ಮುಂಗಾರು ಬಿತ್ತನೆಯನ್ನ ಕುಂಠಿತವಾಗಿರ್ತಕ್ಕಂಥದನ್ನ ನಾವು ಕಾಣ್ತಾ ಇದೀವಿ. ಇದರಲ್ಲಿ ವಾಡಿಕೆಯಷ್ಟು ಮಳೆ ಕಮ್ಮಾಗಿರೋದ್ರಿಂದ ಈ ವರ್ಷ ದನ ಕರುಗಳೇನು ಕೂಡ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ತುಂಬಾ ಪರಿಸ್ಥಿತಿಯನ್ನ ಗಂಭೀರ ಎದುರಿಸ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಒಂದು ಕಡೆಗೆ ಜುಲೈ 15 ಅಥವಾ 20 ಮುಗಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಳೆ ಇರಲಾರ ಕಾರಣಕ್ಕೆ ದನ ಕರುಗಳನ್ನು ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ. ಕಣಿಕೆ ಗೋಶಾಲೆ ಸಂಬಂಧಪಟ್ಟ ಸರ್ಕಾರ ಯಾವುದೇ ಕಾರಣಕ್ಕೂ ಗಮನಿಸ್ತಾ ಇಲ್ಲ. ಆದ್ರೆ ಮಳೆ ಬಿದ್ದು 15 ದಿನ ಅಲ್ಲ ಸರ್, 20-25 ದಿನವರೆಗೂ ಕೂಡ ಯಾವುದೇ ಕಾರಣಕ್ಕೂ ಹುಲ್ಲಾಗೋದಿಲ್ಲ. ಹಾಗಾಗಿರೋ ದನ ಕರುಗಳನ್ನು ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದೀವಿ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಮ್ಮಲ್ಲಿ ಅಫ್ಜಲ್ಪುರ್, ಭೀಮಾ, ಗುಲ್ಬರ್ಗ ಜಿಲ್ಲೆಯಲ್ಲಿ ಭೀಮಾ ನದಿ, ನಮ್ಮ ಭೀಮಾ ನದಿ ಬತ್ತೋಗಿದೆ. ಭೀಮಾ ನದಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಆ ಭಾಗ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಕಬ್ಬು ಬೆಳೆಗಾರರನ್ನ ಇದ್ದಾರೆ. ಕಬ್ಬದ ಅದ್ರ ಮೇಲೆ ಅವಲಂಬಿತರಾಗಿ ಕಬ್ಬು ಬೆಳೀತಕ್ಕಂಥ ರೈತರು 1 ವರ್ಷದ ಬೆಳಿ ಸರ್. ಇಂತಹ ಸಂದರ್ಭದಲ್ಲಿ ಭೀಮಾ ಬತ್ತಿರೋದ್ರಿಂದ ಯಾವ ಮಹಾರಾಷ್ಟ್ರ ಪುಣೆ ಉಜ್ನಿ ಡ್ಯಾಮ್ ಏನಿದೆ, ನಮ್ಮ ಕರ್ನಾಟಕದ ನೀರಿನ ಪಾಲು 15 TMC ನೀರು ನಮ್ಮ ಭಾಗದಲ್ಲಿ ಹರಿದೋಗ್ತಕ್ಕಂಥದ್ದು. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲೇನೆ ಇವತ್ತು ಅನುಕೂಲ ಆಗ್ತಕ್ಕಂಥದ್ದು ಉಜ್ನಿ ಡ್ಯಾಮಿನಿಂದ, ಭೀಮಾ ನದಿಯಿಂದ ಬರ್ತಕ್ಕಂಥ ನೀರು, ಆಲ್ಮಟ್ಟಿ ಡ್ಯಾಮ್ನಿಂದ ಬರ್ತಕ್ಕಂಥ ನೀರು ಭೀಮಾ ನದಿ ಬತ್ತೋದ್ರು ಕೂಡ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಬಿಡಿಸ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ, ಮಹಾರಾಷ್ಟ್ರ ರಾಜ್ಯದ ಸರ್ಕಾರ, ಕೇಂದ್ರ ಸರ್ಕಾರ ಇವರು ಮೂವರು ಮಧ್ಯಪ್ರವೇಶ ಮಾಡಿ ಕರ್ನಾಟಕ ಮತ್ತು ರಾಜ್ಯ ಮಹಾರಾಷ್ಟ್ರ ಎರಡೂ ಸರ್ಕಾರಗಳನ್ನ ಜಂಟಿ ಸಭೆ ನಡೆಸಿ ನೀರು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಸಾರ್ವಜನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡತಕ್ಕಂಥ ಒಂದು ಸೌಜನ್ಯನು ಕೂಡ ಇವತ್ತಿನ ಸರ್ಕಾರಗಳನ್ನ, ನಮ್ಮನ್ನ ಆಳ್ತಕ್ಕಂಥ ಎರಡೂ ಸರ್ಕಾರಗಳನ್ನ ಮನಸ್ಸು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇದೆ ಒಂದು. ಇನ್ನು ಮೂರನೇ ಅಂಶ ಏನು ಅಂತ ಕೇಳಿದ್ರೆ, ನಮ್ಮ ಭಾಗದಲ್ಲಿ ವಾಡಿಕೆಯಷ್ಟು ಮಳೆ ಆಗಲಾರ ಕಾರಣಕ್ಕಾಗಿ ಇವತ್ತು ರೈತರ ರೊಕ್ಕದ ಮೇಲೆ ಉದ್ದು, ಹೆಸರು ಕೈ ಕೊಟ್ಟಿರೋದ್ರಿಂದ, ಮುಂಗಾರು ಬಿತ್ತಣಿಕೆ ಕುಂಠಿತ ಆಗಿರೋದ್ರಿಂದ, ತೊಗರಿಯ ನಾಡು ಕಲ್ಯಾಣ ಕರ್ನಾಟಕ ಭಾಗ ಸಂಪೂರ್ಣವಾಗಿ ಕುಂಠಿತ ಆಗಿರೋದ್ರಿಂದ ಇವತ್ತು ಬರಗಾಲ ಘೋಷಣೆ ಮಾಡಕ್ಕೆ ಈ ಸರ್ಕಾರಕ್ಕೆ ಏನಾಗಿದೆ ಅಂತಕ್ಕಂಥ ಮಾತನ್ನ ಇವತ್ತು ಕೇಳಕ್ ಬಯಸ್ತಾ ಇದೀವಿ. ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಈಗಲಾದ್ರೂ ಕೂಡ ಇವತ್ತು ಮುಂಗಾರು ಬಿತ್ತಣಿಕೆ ಕೈ ಕೊಟ್ಟಿರೋದ್ರಿಂದ ರೈತರ ರೊಕ್ಕದ ಮೇಲೆ ಕೈ ಬರಲಾರ ಕಾರಣಕ್ಕಾಗಿ ಬರಗಾಲ ಘೋಷಣೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಬರಗಾಲನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಿದೀವಿ. ಜೊತೆಯಲ್ಲಿ ಹೋದ ವರ್ಷ ಈ ಅತಿವೃಷ್ಟಿ ಮಳೆಯಿಂದ ನಮ್ಮಲ್ಲಿ ಭಾಗದ ರೊಕ್ಕದ ಮಲು, ತೊಗರಿಯ ನಾಡು ಕಲ್ಯಾಣ ಕರ್ನಾಟಕ ಭಾಗ ಕಂಪ್ಲೀಟ್ ಆಗಿ ಸರ್ವನಾಶ ಆಗೋಯ್ತು. ರೈತರನ್ನ ಕುಸಿದು ಹೋಗ್ಬಿಟ್ರು. ಆಮೇಲೆ ಅಚ್ಚಿ ವರ್ಷ ಮಳೆಯನ್ನ ಇವತ್ತು ಯಾವ ಟೈಮ್ ನಲ್ಲಿ ಮಳೆ ಬರಬೇಕಾಗಿತ್ತೋ ಮಳೆ ಬರಲಾರ ಕಾರಣಕ್ಕಾಗಿ ನೆಟೆ ರೋಗದಿಂದ ಅಚ್ಚಿ ವರ್ಷ 2 ವರ್ಷದ ಬ್ಯಾಕ್ ನೆಟೆ ರೋಗದಿಂದ ತೊಗರಿ ಸಂಪೂರ್ಣವಾಗಿ 2,95,000 ಹೆಕ್ಟರ್
ಸಂಪೂರ್ಣವಾಗಿ ಸರ್ವನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ರೈತರ ನೆರವಿಗೆ ಬರಲಾರದಂತ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ನೀತಿ ಏನಿದೆ ಇದು ರೈತ ವಿರೋಧಿ ಧೋರಣೆ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಹಂಗಾಗ್ಬಾರ್ದು ಅನ್ನೋ ಮಾತನ್ನ ಹೇಳ್ಕೊಳ್ತೀವಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಪಾಯಿಂಟ್, ಇವತ್ತು ಒಂದು ಮಾತನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೆಳೆ ಕಟಾವ್ ವಿಮಾ ಪರಿಹಾರದ ಹಣ ಇವತ್ತು ಅಂದಾಜು ಹೇಳ್ತಾ ಇದ್ದೀನಿ. ಒಂದೇ ಒಂದು ಗುಲ್ಬರ್ಗ ಜಿಲ್ಲೆ ತೊಗರಿಯ ನಾಡಿನ ಒಂದು ಉದಾಹರಣೆ ಕೊಡ್ಬೇಕಾದ್ರೆ 2,85,000 ಜನ ರೈತರ ಅಂದಾಜು 300 ಕೋಟಿಗಿಂತ ಅಧಿಕ ದುಡ್ಡು ಒಂದು ಜಿಲ್ಲೆದು. ಅಂದ್ರೆ ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿರ್ತಕ್ಕಂಥದ್ದು ಬೆಳೆ ಕಟಾವ್ ವಿಮಾ ಪರಿಹಾರದ ಹಣ ಬಿಡುಗಡೆಯನ್ನು ಕೂಡ ಮಾಡಲಾರ್ದೇನೆ ಇರ್ತಕ್ಕಂಥದ್ದು. ಇಂಥ ಟೈಮಲ್ಲಿ ಹಣ ಬಿಡುಗಡೆ ಮಾಡಿದ್ರೆ ರೈತರು ಮುಂಗಾರು ಬಿತ್ತನೆಗಾಗಿ ಬೀಜ ಖರೀದಿ ಮಾಡಕ್ಕೆ, ಗೊಬ್ಬರ ಖರೀದಿ ಮಾಡಕ್ಕೆ, ಲಾಗೋಡಿಗಾಗಿ, ಬುಕ್ಕ ಇಂಥವೆಲ್ಲ ಲಾಗೋಡಿಗಾಗಿ ಸರ್ ನಿಮ್ ಭಾಗದ ಮಿನಿಸ್ಟರ್ ಸರ್, ಕಲಬುರಗಿ ಭಾಗದ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಬೇರೆ ಬೇರೆ ವಿಚಾರ ಮಾತಾಡ್ತಾರೆ. ನಿಮ್ಮ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿಯ ಬಗ್ಗೆ ಮಾತಾಡಲ್ವಾ? ರೈತರ ಪರಿಸ್ಥಿತಿ ಬಗ್ಗೆ ಮಾತಾಡಲ್ವೇ? ಸರ್ ನಾವು ಹಲವಾರು ಬಾರಿ ಅವರು ಆಫೀಸ್ಗೆ ಹೋಗಿ ಮನಿ ಪತ್ರನ ಕೊಟ್ಟಿವಿ. ಮೊನ್ನೆ ಕೂಡ ನಾನು ಬೆಂಗಳೂರು ವಿಧಾನಸೌಧ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಚಂಬರ್ ಕಚೇರಿಗೆ ಹೋಗಿ ಪತ್ರ ಕೊಟ್ಟಿದ್ದೀವಿ. ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡೀ ಕಂಪ್ಲೀಟ್ ಆಗಿ ರೈತರ ಸಮಸ್ಯೆ ಇದೆ. ಮುಂಗಾರು ಅಲ್ಪ ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ಕೆಲವರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಒಣಮಣ್ಣಿನಲ್ಲಿ ಬಿತ್ತಕ್ಕಂತ ಪರಿಸ್ಥಿತಿ ಇದೆ ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಕೆಲವರು ಮಡ್ಡಿ ಭೂಮಿಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತಿರ್ತಕ್ಕಂಥವ್ರು ಸ್ವಲ್ಪ ಚೂರು ಮಳೆ ಬಿದ್ದಿರೋದ್ರಿಂದ ಆ ತೇವಾಂಶ ಸ್ವಲ್ಪ ಹಗುರು ಆಗಿ ಹಸಿ ಇರೋದ್ರಿಂದ ಮೊಳಕೆ ಹೊಡೆದು ಬಿಸಿಲಿನ ತಾಪಮಾನಕ್ಕಾಗಿ ಇಡೀ ಆ ಬೆಳೆಯನ್ನು ಕೂಡ ಬಾಡಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸಿಕೆಯಿಂದ ತಕ್ಷಣದ ಒಂದು ಜಿಲ್ಲಾ ಮಟ್ಟದ ರೈತರ ಸಭೆ ಕರಿಬೇಕು. ರಾಜ್ಯ ಮಟ್ಟದ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಸಂಬಂಧಪಟ್ಟಂಗ ಎಲ್ಲೆಲ್ಲಿ ಯಾವ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಏನಿದೆ, ದನಕರಗಳ ಪರಿಸ್ಥಿತಿ ಏನಿದೆ, ನೀರಿನ ಪರಿಸ್ಥಿತಿ ಏನಿದೆ, ನದಿಗಳ ನೀರಿನ ಪರಿಸ್ಥಿತಿ ಏನಿದೆ, ಪರಿಹಾರದ ಪರಿಸ್ಥಿತಿ ಏನಿದೆ, ರೈತರ ಸಂಕಷ್ಟದಲ್ಲಿ ಎಷ್ಟು ಒದ್ದಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನನ್ನ ನಿರ್ಧಾರ ತಗೋಬೇಕು ಅಂತಕ್ಕಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದರ ಬಗ್ಗೆ ಮಾತಾಡ್ತೀನಿ ಸರ್.